ಅಯೋಧ್ಯೆಯಲ್ಲಿ 5 ಶತಮಾನದ ಕನಸು ನನಸಾಗೋದಕ್ಕೆ 38 ಗಂಟೆಗಳು ಮಾತ್ರ ಬಾಕಿ ಇರೋದು. ರಾಮ ಮಂದಿರ ಉದ್ಘಾಟನೆ ಅಥವಾ ರಾಮ ಮಂದಿರದ ಗರ್ಭಗುಡಿಯ ಉದ್ಘಾಟನೆ ಜೊತೆಗೆ ನೂತನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ, ಇದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಪ್ರಧಾನಿ ಮೋದಿ ಬರುವಂಥ ರಸ್ತೆಯುದ್ದಕ್ಕೂ ಕೂಡ ಅಲಂಕಾರ ಮಾಡಲಾಗ್ತಾ ಇದೆ. ಅಯೋಧ್ಯೆ ಏರ್ಪೋರ್ಟ್ನಿಂದ ರಾಮ ಮಂದಿರದವರೆಗೂ ಕೂಡ ಅಲಂಕರಿಸಲಾಗ್ತಾ ಇದೆ. ಲತಾ ಮಂಗೇಶ್ಕರ್ ರಸ್ತೆ, ಸರಿಯೋ ನದಿ ರಸ್ತೆಯಲ್ಲಿ ಎಲ್ಲೆಡೆ ತಳಿರು ತೋರಣಗಳಿಂದ ಸಿಂಗರಿಸಲಾಗ್ತಾ ಇದೆ. ಶ್ರೀರಾಮನ ಬ್ಯಾನರು, ಲೈಟಿಂಗು ಇದೆಲ್ಲವೂ ಕೂಡ ಕಾಣಿಸ್ತಾ ಇದೆ. ಅಯೋಧ್ಯೆ ಸದ್ಯ ಮಧುವಣಗಿತ್ತಿಯಂತೆ ಸಜ್ಜಾಗಿದೆ ನಾಡಿದ್ದಿನ ಕಾರ್ಯಕ್ರಮಕ್ಕಾಗಿ. ಇನ್ನು ನಮ್ಮ ಇಬ್ಬರು ಪ್ರತಿನಿಧಿಗಳು ಅಯೋಧ್ಯೆಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮುಖವಾಗಿ ರಾಮಪಥದಿಂದ ಜಗದೀಶ್, ಅದೇ ರೀತಿ VVIP ಗೇಟ್ನಿಂದ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ರೆಡ್ಡಿ ಇದ್ದಾರೆ. ನಾನು ಜಗದೀಶ್ ಅವರಿಂದಲೇ ಶುರು ಮಾಡ್ತೀನಿ. ಜಗದೀಶ್, ಬಹುಶಃ ಕ್ಷಣಗಣನೆ ಆರಂಭ ಆಗಿದೆ. ಯಾವ ರೀತಿ ಇದೆ ಅಯೋಧ್ಯೆಯಲ್ಲಿ ಸಿದ್ಧತೆ, ಏನಾಗ್ತಾ ಇದೆ ಸದ್ಯಕ್ಕೆ? ರಕ್ಷತ್, ಈಗಾಗಲೇ ರಾಮ ಮಂದಿರದ ಉದ್ಘಾಟನೆಗೆ ಕ್ಷಣಗಣನೆ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಇಡೀ ಅಯೋಧ್ಯೆವೇ ಸಜ್ಜಾಗಿರುವಂತದ್ದು ಮತ್ತೆ ಸಂಭ್ರಮದಿಂದ ಕೂಡಿದೆ. ನಿಮಗೆ ಕೆಲವೊಂದು ವಿಜುವಲ್ಸ್ ಅನ್ನ ತೋರಿಸ್ತಾ ಹೋಗ್ತೀನಿ. ನಾನು ನಿಂತಿರುವಂತಹ ರಸ್ತೆ ಇದು ರಾಮಪಥ ರಸ್ತೆ. ಇದೇ ರಾಮಪಥ ರಸ್ತೆಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಡಿದ್ದು ಅಂದ್ರೆ 22ನೇ ತಾರೀಕು ಇದೇ ರಸ್ತೆ ಮೂಲಕವಾಗಿ ಏನಂದ್ರೆ ಹಾದು ಹೋಗ್ತಾರೆ. ಅದರಿಂದ ನೇರವಾಗಿ ಅವರು ಲತಾ ಮಂಗೇಶ್ಕರ್ ಸರ್ಕಲ್ ಏನಿದೆಯಲ್ಲ, ಲತಾ ಮಂಗೇಶ್ಕರ್ ಸರ್ಕಲ್ಗೆ ಹೋಗಿ ಅದಾದ ಮೇಲೆ ಸರಯೂ ನದಿಗೆ ಹೋಗಿ ಅಲ್ಲಿ ಪುಣ್ಯ ಸ್ನಾನವನ್ನ ಮಾಡಿಕೊಂಡು ಅಲ್ಲಿಂದ ಕುಂಭದಲ್ಲಿ ನೀರನ್ನ ತೆಗೆದುಕೊಂಡು ನೇರವಾಗಿ ರಾಮ ಮಂದಿರದ ಒಳಗಡೆ ಹೋಗಿ ರಾಮ ಮಂದಿರದ ಏನಂದ್ರೆ ಪೂಜೆಗಳಲ್ಲಿ ಭಾಗಿಯಾಗ್ತಾರೆ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಕಲ ಸಿದ್ಧತೆಗಳನ್ನ ಈಗೆಲ್ಲವೂ ಸಹಿತ ಮಾಡ್ಕೊಳ್ಳಾಗ್ತಾ ಇದೆ. ನಿಮ್ಗೆ ಈ ವಿಜುವಲ್ಸ್ ನೋಡ್ತಾ ಇದ್ರಲ್ಲ, ರಾಮಪಥದ ರಸ್ತೆ. ಮುಂಚೆ ಈ ರಸ್ತೆ ತುಂಬಾ ಕಿರಿದಾದಂತಹ ರಸ್ತೆ, ಅಂದ್ರೆ ತುಂಬಾ ಅಂತಂದ್ರೆ ಒಂದು 20-25 ಅಡಿ ಮಾತ್ರ ಇತ್ತು. ಆದ್ರೆ ಈಗ ಅತಿ ದೊಡ್ಡದಾದಂತಹ ರಸ್ತೆ. ಸೈಡಲ್ಲೂ ಸಹಿತ ಎಲ್ಲಾ ರೀತಿಯ ಏನಂದ್ರೆ ಬ್ಯಾರಿಕೇಡ್ ಗಳನ್ನ ಹಾಕಿದ್ದಾರೆ, ಯಾವುದೇ ಕಾರಣಕ್ಕೂ ಸಹಿತ ಜನರು ಬರಬಾರದು ಅಂತ. ಮತ್ತು ಅದರ ಜೊತೆಗೆ ಪ್ರತಿ ರಸ್ತೆಯ ಒಂದೊಂದು ಜಾಗದಲ್ಲೂ ಸಹಿತ ಬ್ಯಾನರ್ ಗಳನ್ನ ಅಳವಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ ಯೋಗಿ ಆದಿತ್ಯನಾಥ್ UP CM ಅವರಿರುವಂತಹ ಬ್ಯಾನರ್ ಗಳನ್ನ ಹಾಕಿದ್ದಾರೆ. ಮತ್ತೆ ಅದರ ಜೊತೆಗೆ ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತೆ ಅದರ ಏನಂತಂದ್ರೆ ಬೇರೆ ಬೇರೆ ಏನಂದ್ರೆ ಇದನ್ನ ಕೊಟ್ಟಿದ್ದಾರೆ, ಅಂದ್ರೆ ರೈಲ್ಗಳಾಗಿರ್ಬೋದು, ಅದರ ಜೊತೆಗೆ ಏನಂದ್ರೆ ಕೇಂದ್ರ ಸರ್ಕಾರದ ಯೋಜನೆಗಳು ಅದನ್ನ ಸಹಿತ ಬಿಂಬಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೆ ಅದರ ಜೊತೆಗೆ ನೀವು ಅಲ್ಲಿ ಒಂದು ವೇದಿಕೆ ನೋಡ್ತಾ ಇದ್ರಲ್ಲ, ಈ ವೇದಿಕೆ ಏನು ಅಂದ್ರೆ ವಿಶೇಷ ಇದ್ರದ್ದು, ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬರುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯದ ಒಟ್ಟು 28 ರಾಜ್ಯಗಳ ಏನಂದ್ರೆ ಕಲಾವಿದರು ಬಂದು ಡ್ಯಾನ್ಸ್ ಅನ್ನ ಮಾಡ್ತಾರೆ. ಕೇವಲ 20-30 ಅಡಿ ಒಂದೊಂದು ಸ್ಟೇಜ್ ಗಳನ್ನ ನಿರ್ಮಾಣ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಅದರ ಜೊತೆಗೆ ಇಲ್ಲಿ ಏನಂದ್ರೆ ಒಂದೊಂದು ಕಂಬಗಳಿಗೂ ಸಹಿತ ಶ್ರೀರಾಮನ ಫೋಟೋಗಳನ್ನ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ನೀವು ಎಂಟ್ರಿ ಆದ ತಕ್ಷಣವೇ ಒಂದೊಂದು ದೀಪದ ಕಂಬಗಳಿಗೂ ಸಹಿತ ಇದೇ ರೀತಿಯಾದಂತಹ ಸಿಂಗಾರವನ್ನ ಮಾಡಿದ್ದಾರೆ. ಮತ್ತು ಅದರ ಜೊತೆಗೆ ಕಂಬಗಳಿಗೂ ಸಹಿತ ಹೂವಿನಿಂದ ಅಲಂಕಾರ ಮಾಡಿರುವಂತಹ ದೃಶ್ಯಾವಳಿಗಳು ಸರ್ವೇ ಸಾಮಾನ್ಯವಾಗಿ ನಿಮಗೆ ಇಲ್ಲಿ ಕಾಣ ಸಿಗಿಸ್ತಾ ಹೋಗುತ್ತೆ. ಮತ್ತೆ ಯಾವುದೇ ಕಾರಣಕ್ಕೂ ಸಹಿತ ಈ ರಸ್ತೆಯನ್ನ ಏನಂದ್ರೆ ನಾಳೆ ಮತ್ತು ನಾಡಿದ್ದಲ್ಲಿ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ಅವಕಾಶ ಇರೋದಿಲ್ಲ. ಅದರ ಜೊತೆಗೆ ನೀವು ರಸ್ತೆಯ ಪಕ್ಕದಲ್ಲಿ ಬರ್ತಾ ಹೋದ್ರೆ, ಅಂದ್ರೆ ನೀವು ಫುಟ್ಪಾತ್ ಅಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ನೀವು ಇಡೀ ರಾಮಾಯಣವನ್ನ ನೋಡ್ಕೊಂಡು ಹೋಗಬಹುದು. ಅಂದ್ರೆ ರಾಮಾಯಣದ ಒಂದೊಂದು ಘಟನಾವಳಿಗಳನ್ನ ಸಹಿತ, ಒಂದೊಂದು ದೃಶ್ಯವನ್ನ ಸಹಿತ ಇಲ್ಲಿ ಏನಂದ್ರೆ ಚಿತ್ರಿಸುವಂತಹ ಕೆಲಸವನ್ನ ಮಾಡಿದರೆ. ನೀವು ಈಗ ನೋಡ್ತಾ ಇದಿರಲ್ಲ, ಇದು ಪರ್ಮನೆಂಟ್ ಇರುವಂತಹ ಏನಂದ್ರೆ ಪೇಂಟಿಂಗ್. ಶ್ರೀರಾಮಚಂದ್ರ 14 ವರ್ಷಗಳ ಕಾಲ ವನವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವನು ಪಟ್ಟಿರ್ತಕ್ಕಂತಹ ಸಂಕಷ್ಟಗಳ ಬಗ್ಗೆನೂ ಸಹಿತ ಅಲ್ಲಿ ರಾಕ್ಷಸರ ಜೊತೆ ಹೋರಾಡಿ ಅಲ್ಲಿ ಏನಂದ್ರೆ ರಾಕ್ಷಸರನ್ನ ವಧೆ ಮಾಡುವಂತಹ ಏನಂದ್ರೆ ದೃಶ್ಯಾವಳಿಗಳನ್ನ ಸಹಿತ ನೋಡ್ತಾರೆ. ಈಗ ಏನಂದ್ರೆ ಈ ಒಂದು ರಸ್ತೆಯ ಲೈಟಿಂಗ್ಸ್ ಅಲ್ಲೂ ಸಹಿತ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಯಾಕಂದ್ರೆ ಈ ಮುಂಚೆ ಈ ರಸ್ತೆ ಇಷ್ಟೊಂದು ಏನಂದ್ರೆ ಸುಂದರವಾಗಿ ಕಾಣಿಸ್ತಾ ಇರಲಿಲ್ಲ. ಮತ್ತೆ ಇಲ್ಲಿ ನೀವು ಎಂಟ್ರಿ ಅಂದ್ರೆ ಇಲ್ಲಿ ಎಕ್ಸಿಟ್ ಅಲ್ಲಿ ಹೋಗ್ತಾ ಹೋದ್ರೆ ನಿಮಗೆ ಗೊತ್ತಾಗುತ್ತೆ, ಅಲ್ಲಿ ಇಡೀ ಸೂರ್ಯನಗರವನ್ನ ಸೃಷ್ಟಿ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಯಾಕೆ ಸೂರ್ಯನಗರ ಯಾಕೆ ಅಂತಂದ್ರೆ ಶ್ರೀರಾಮಚಂದ್ರ ಸೂರ್ಯವಂಶನ ಕುಡಿಯಾಗಿರುವಂತಹ ಕಾರಣಕ್ಕಾಗಿ ನೀವು ಏನೋ ಈ ರಾಮಪಥದ ಎಂಡ್ ಅಲ್ಲಿ ಮತ್ತೆ ಎಂಟ್ರನ್ಸ್ ಅಲ್ಲಿ ಎರಡು ಕಡೆಗೂ ಹೋದ್ರೂ ಸಹಿತ ನಿಮ್ಗೆ ಸೂರ್ಯನಗರದ ಒಂದು ಏನಂದ್ರೆ ಒಂದು ಆ ರೀತಿಯ ಒಂದು ಮನೋಭಾವ ಬರುತ್ತೆ. ನೋಡಿದ ತಕ್ಷಣವೇ ಅಷ್ಟು ಖುಷಿ ಆಗುತ್ತೆ. ಮತ್ತೆ ಕೆಲವೊಂದು ಕಡೆ ಸೆಲ್ಫಿ ಸ್ಪಾಟ್ ಗಳನ್ನ ಮಾಡಿದ್ದಾರೆ. ಇಲ್ಲಿ ಬರುವಂತಹ ಪ್ರವಾಸಿಗರು ಇಲ್ಲಿ ಬಂದು ಶ್ರೀರಾಮಚಂದ್ರನ ದರ್ಶನದ ಜೊತೆಗೆ ಇಡೀ ನಗರದ ಸೌಂದರ್ಯವನ್ನ ಆ ಒಂದು ಸೆಲ್ಫಿ ಸ್ಪಾಟ್ ಗಳಲ್ಲಿ ನಿಂತ್ಕೊಂಡು ಏನಂದ್ರೆ ಅವರು ಸೆಲ್ಫಿನ ತೆಗೆದುಕೊಳ್ಳಬಹುದು, ತಮ್ಮ ಸಂತಸವನ್ನ ಮತ್ತಷ್ಟು ಇಮ್ಮಡಿಗೊಳಿಸಿಕೊಳ್ಬಹುದು. ಯಾಕಂದ್ರೆ ಶ್ರೀರಾಮಚಂದ್ರ 14 ವರ್ಷಗಳ ವನವಾಸ ಇದ್ದಂತಹ ಸಂದರ್ಭದ ಘಟನಾವಳಿಗಳಿದಾವಲ್ಲ, ಅದಾದ ಮೇಲೆ ಶ್ರೀರಾಮಚಂದ್ರ 500 ವರ್ಷಗಳ ಏನಂದ್ರೆ ವನವಾಸದ ರೀತಿಯಲ್ಲೇ ಇದ್ದ. ಅವನು ಇಷ್ಟೆಲ್ಲ ಅಯೋಧ್ಯೆಯಲ್ಲಿ ಹುಟ್ಟಿದ್ರು ಸಹಿತ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನಿಗೆ ಒಂದು ದೇವಸ್ಥಾನವೂ ಸಹಿತ ಇರಲಿಲ್ಲ. ಅಂತಹ ಒಂದು ಸಂದರ್ಭ ಈಗ ಎಲ್ಲವೂ ಸಹಿತ ಮುಕ್ತಾಯಗೊಂಡು ಶ್ರೀರಾಮಚಂದ್ರ ತನ್ನ
ದೇವಾಲಯದಲ್ಲಿ ತನ್ನ ಹುಟ್ಟಿರುವಂತಹ ಸ್ಥಳದಲ್ಲೇ ಮತ್ತೊಂದು ಬಾರಿ ಏನಂತಂದ್ರೆ ಪ್ರತಿಷ್ಠಾಪನೆ ಆಗ್ತಾ ಇರುವಂತದ್ದು. ಪ್ರಾಣ ಪ್ರತಿಷ್ಠೆಗೆ ಇನ್ನೇನು ಕೇವಲ 36 ಗಂಟೆಗಳು ಮಾತ್ರ ಬಾಕಿ ಇರುವಂತಹ ಸಂದರ್ಭದಲ್ಲಿ ಇಡೀ ಅಯೋಧ್ಯೆವೇ ಸಂಪೂರ್ಣವಾಗಿ ಸಂಭ್ರಮದಿಂದ ಕೂಡ್ತಾ ಇರುವಂತದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.